ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟ್ ನಲ್ಲಿ ನಾವು ನೋಡಿದಾಗೆ ಯುಂಚೇನಿಯನ್ನ ಅವಳ ಫ್ರೆಂಡ್ಸ್ ಕಿಡ್ನಾಪ್ ಮಾಡಿರ್ತಾರೆ. ಆದ್ರೆ ಕಿಡ್ನಾಪ್ ಮಾಡಿದ ಸ್ವಲ್ಪ ಹೊತ್ತಲ್ಲಿ ಯುಂಚೇನಿ ಸತ್ತೋಗಿರ್ತಾಳೆ. ಇದನ್ನ ನೋಡಿ ಅವಳ ಫ್ರೆಂಡ್ಸ್ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ನಾವೇನು ಮಾಡಿಲ್ಲ, ಅವಳು ಹೇಗ್ ಸತ್ತದ್ಲು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಕಿಡ್ನಾಪ್ ಪ್ಲಾನ್ ಮಾಡ್ಕೊಟ್ಟಿರೋದೇ ಯುಂಚೇನಿ ಆಗಿರ್ತಾಳೆ. ಅವಳನ್ನ ಕಿಡ್ನಾಪ್ ಮಾಡಿದಂತೆ ವಿಡಿಯೋ ಮಾಡಿ ಅವಳ ಅಜ್ಜಿ ಹತ್ರದಿಂದ ಹಣ ಕೇಳೋದು ಅವ್ರ ಪ್ಲಾನ್ ಆಗಿರುತ್ತೆ. ಆದ್ರೆ ಯುಂಚೇನಿ ಸಡನ್ ಆಗಿ ಸತ್ತೋಗ್ಬಿಡ್ತಾಳೆ. ಅವಳ ಫ್ರೆಂಡ್ಸ್ ನಾವೇನು ಮಾಡಿಲ್ಲ, ಇವಳು ಹೇಗ್ ಸತ್ತದ್ಲು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರು ನಂಬೋದಿಲ್ಲ, ನೇರವಾಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಭಯಪಟ್ಟು ಯುಂಚೇನಿ ಬಾಡಿಯನ್ನ ಎಲ್ಲಾದ್ರೂ ಬಚ್ಚಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅವಳ ಕಣ್ಣು ಮುಚ್ಚೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕಣ್ಣು ಮುಚ್ಕೊಳ್ಳೋದಿಲ್ಲ. ಕೊನೆಗೆ ಇಬ್ರು ಸೇರಿ ಅವಳ ಬಾಡಿಯನ್ನ ಒಂದು ಟ್ರೈ ಸೈಕಲ್ ಅಲ್ಲಿ ಹಾಕೊಂಡು ಡಂಪಿಂಗ್ ಏರಿಯಾ ಹತ್ರ ಬರ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅಲ್ಲಿಗೆ ಹೀರೋ ಎಂಟ್ರಿ ಕೊಡ್ತಾನೆ. ಯಾಕಂದ್ರೆ ಆ ಜಾಗದಲ್ಲಿ ಯಾರೋ ಕಸ ಹಾಕ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ ಬಂದಿರುತ್ತೆ. ಹೀರೋ ಅಲ್ಲಿಗೆ ಬಂದು ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅವ್ರು ಏನೂ ಇಲ್ಲ, ಸುಮ್ನೆ ಬಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ಅವರ ಮುಖದ ಟೆನ್ಷನ್ ನೋಡಿ ಹೀರೋಗೆ ಡೌಟ್ ಶುರುವಾಗುತ್ತೆ. ಅಷ್ಟರಲ್ಲಿ ಟ್ರೈ ಸೈಕಲ್ ಬ್ಯಾಲೆನ್ಸ್ ತಪ್ಪಿ ಕಂಟಾಮಿನೇಟೆಡ್ ಪಾಂಡ್ ಗೆ ಬಿದ್ಬಿಡುತ್ತೆ. ಯುಂಚೇನಿ ಬಾಡಿ ಕಂಟಾಮಿನೇಟೆಡ್ ಪಾಂಡ್ ಅಲ್ಲಿ ಬಿದ್ಬಿಡುತ್ತೆ. ಹೀರೋ ಕೇಳ್ತಾನೆ, ನೀವಿಬ್ರು ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ. ಆಮೇಲೆ ಹೀರೋ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಅದೇ ಟೈಮ್ ಅಲ್ಲಿ ಆ ಇಬ್ರು ಫ್ರೆಂಡ್ಸ್ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಗೊಂದಲದಲ್ಲಿ ಇಬ್ರು ಸ್ಲಿಪ್ ಆಗಿ ಕಂಟಾಮಿನೇಟೆಡ್ ಪಾಂಡ್ ಒಳಗೆ ಬಿದ್ಬಿಡ್ತಾರೆ. ಅದಾದ್ಮೇಲೆ ಅವರು ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಯುಂಚೇನಿ ಬಾಡಿ ಕಾಣಿಸೋದಿಲ್ಲ. ಎಲ್ರು ಶಾಕ್ ಆಗಿ ಬಾಡಿ ಎಲ್ಲೋಯ್ತು ಅಂತ ಹುಡ್ಕೋಕ್ ಶುರು ಮಾಡ್ತಾರೆ. ಯುಂಚೇನಿ ಬಾಡಿ ಕಾಣಿಸ್ತಾ ಇರೋದನ್ನ ನೋಡಿ ಹೀರೋಗೆ ಇನ್ನೊಂದು ಡೌಟ್ ಬಂದು, ನಿಮ್ ಮೇಲೆ ನೀವು ನಿಜ ಹೇಳಿಲ್ಲ ಅಂದ್ರೆ ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಅವರನ್ನ ಹೆದರಿಸ್ತಾನೆ. ಅಷ್ಟರಲ್ಲಿ ಅವನಿಂದಲೇ ಪೊಲೀಸ್ಗೆ ಕಾಲ್ ಹೋಗ್ಬಿಡುತ್ತೆ. ಅದೇ ಟೈಮ್ಗೆ ಪೊಲೀಸರು ಕೂಡ ಅಲ್ಲಿ ಬರ್ತಾರೆ. ಹೀರೋ ಮತ್ತೆ ಅವರಿಬ್ರು ಫ್ರೆಂಡ್ಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ರು ಮಾತಾಡ್ತಿರ್ಬೇಕು. ಸಡನ್ ಆಗಿ ಯುಂಚೇನಿ ಜೀವಂತವಾಗಿ ಅವ್ರ ಮುಂದೆ ಬಂದು ನಿಂತಿರ್ತಾಳೆ. ಇದನ್ನ ನೋಡಿ ಎಲ್ರು ಶಾಕ್ ಆಗ್ಬಿಡ್ತಾರೆ. ಯುಂಚೇನಿ ಅಜ್ಜಿ ನಂಬರ್ ಟ್ರ್ಯಾಕ್ ಮಾಡಿಸ್ತಾರೆ. ಟ್ರ್ಯಾಕ್ ಮಾಡಿಸಿದಾಗ ಅವಳು ಯಾವ್ದೋ ಐಲ್ಯಾಂಡ್ ಅಲ್ಲಿ ಇದ್ದಾಳೆ ಅಂತ ಲೊಕೇಶನ್ ತೋರಿಸುತ್ತೆ. ಅವ್ರು ಮತ್ತೆ ಚೆಕ್ ಮಾಡಿದಾಗ ಲೊಕೇಶನ್ ಬದಲಾಗುತ್ತೆ. ಆಗ ಅವ್ರು ಹೇಳ್ತಾರೆ ಅವಳ ಮನೆ ಹತ್ರನೇ ಇದ್ದಾಳೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅಂತ. ಯುಂಚೇನಿ ಅಜ್ಜಿ ರೂಮ್ ಚೆಕ್ ಮಾಡಿದಾಗ ರೂಮ್ ಅಲ್ಲಿ ಲಗೇಜ್ ಬಟ್ಟೆಗಳೇನು ಇರೋದಿಲ್ಲ. ಪೊಲೀಸರು ಯುಂಚೇನಿ ಫ್ರೆಂಡ್ಸ್ ಮತ್ತೆ ಹೀರೋನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫ್ರೆಂಡ್ಸ್ ಹೇಳ್ತಾರೆ, ನಾವು ಆ ಕಡೆ ಯಾರಾದ್ರೂ ಡಂಪಿಂಗ್ ಮಾಡ್ತಾರಾ ಅಂತ ಚೆಕ್ ಮಾಡೋಕೆ ಹೋಗಿದ್ವಿ ಅಷ್ಟೇ, ನೀವೇ ಕಣ್ಣಾರೆ ನೋಡಿದ್ರಲ್ವಾ, ಯುಂಚೇನಿ ಬದುಕೇ ಇದ್ದಾಳೆ ಅಂತ ಹೇಳಿದಾಗ ಪೊಲೀಸರು ರಾಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡ್ತಾರೆ. ಹಾಸ್ಪಿಟಲ್ ನಲ್ಲಿ ಘಟನೆ ಬಗ್ಗೆ ಮಾತಾಡ್ತಾ ಫ್ರೆಂಡ್ಸ್ ಹೇಳ್ತಾರೆ, ಯುಂಚೇನಿ ನೀನ್ ಸತ್ತೋಗಿದೆ ಅಲ್ವಾ, ನಾವು ನಿನ್ನ ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಯುಂಚೇನಿ ಹೇಳ್ತಾಳೆ, ಹೌದು ನಾನು ಸತ್ತೋಗಿದೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ನಾನು ಯಾವ್ದೋ ಒಂದು ಪ್ಲೇಸ್ ನಲ್ಲಿ ಇದ್ದೆ, ಅಲ್ಲಿ ಒಬ್ಬ ಹೆಂಗಸು ಏನು ಮಾತಾಡಿದ್ಲು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದೇ ಟೈಮ್ಗೆ ಯುಂಚೇನಿ ಅಜ್ಜಿ ಅಲ್ಲಿ ಬರ್ತಾರೆ. ಅವರನ್ನ ನೋಡಿ ಮೂವರು ಬಚ್ಚಿಟ್ಕೊಳಕ್ ಹೋಗ್ತಾರೆ. ಯುಂಚೇನಿ ಹೋಗಿ ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಂತಾಳೆ. ಯುಂಚೇನಿ ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಂಡಿದ್ದಾಗ ಅವಳು ಯಾವ್ದೋ ಒಂದು ಪ್ಲೇಸ್ಗೆ ಹೋಗಿರ್ತಾಳೆ. ಅದೇನು ಅಂತ ಅವಳಿಗೆ ಅರ್ಥ ಆಗೋದಿಲ್ಲ. ಯುಂಚೇನಿ ಅಜ್ಜಿ ಅಲ್ಲಿಗೆ ಬಂದು ಅವಳ ಫ್ರೆಂಡ್ಸ್ ನ ವಿಚಾರಿಸ್ತಾರೆ. ಆಗ ಅವರೆಲ್ಲ ಒಪ್ಕೊಳ್ತಾರೆ. ಯುಂಚೇನಿ ಕಿಡ್ನಾಪ್ ಪ್ಲಾನ್ ಮಾಡಿದ್ಲು, ನಮ್ಗೆ ಕಾಸು ಕೊಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ನಾವು ಆ ಕಿಡ್ನಾಪ್ ಪ್ಲಾನ್ ಗೆ ಒಪ್ಕೊಂಡ್ವಿ ಅಂತ ಹೇಳ್ತಾರೆ. ಅಜ್ಜಿ ಕಬೋರ್ಡ್ ಚೆಕ್ ಮಾಡಿದಾಗ ಯುಂಚೇನಿ ಅಲ್ಲಿರೋದಿಲ್ಲ. ಮತ್ತೆ ಇನ್ನೊಮ್ಮೆ ಚೆಕ್ ಮಾಡಿದಾಗ ಮಾತ್ರ ಯುಂಚೇನಿ ಅಲ್ಲಿರ್ತಾಳೆ. ಈ ಕಡೆ ಹೀರೋ ಗೋಡೆ ಹಿಂದೆ ನಿಂತು ಎಲ್ಲಾನು ಕೇಳಿಸ್ಕೊಂತಾ ಇರ್ತಾನೆ. ಅವನು ಯಾವ್ದೋ ವಿಷಯನ ಕನ್ಫರ್ಮ್ ಮಾಡ್ಕೋಬೇಕಂತ ಅವರನ್ನ ಫಾಲೋ ಮಾಡ್ತಾ ಇರ್ತಾನೆ. ಯುಂಚೇನಿ ಅವ್ರ ಅಜ್ಜಿ ಹತ್ರ ಹೆದ್ರುಕೊಂಡು ಹೇಳ್ತಾಳೆ, ಅಜ್ಜಿ ನನ್ಗೇನೋ ಆಗೋಗಿದೆ, ನನ್ಗೇನೇನೋ ಕಾಣಿಸ್ತಿದೆ, ನನ್ನ ಬಾಡಿಗೇನೋ ಆಗೋಗಿದೆ ಅಂತ ಅಜ್ಜಿ ಸಮಾಧಾನ ಮಾಡ್ತಾರೆ. ಇಲ್ಲಿ ವಯಸ್ಸಾದವ್ರನ್ನ ಕಿಡ್ನಾಪ್ ಮಾಡಿದವರು ಸಾವೇಲ್ದಿರೋ ಮಗುವಿನ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಆ ಮಗುವಿನ ಬಗ್ಗೆ ಆ ವಯಸ್ಸಾದವ್ರಿಗೆ ಏನು ಗೊತ್ತಿರಲ್ಲ. ಆದ್ರೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಆ ಮಗು ಬದುಕುಳಿದಿರುತ್ತೆ. ಆ ಮಗು 3972. ಆ ಮಗು ಇವಾಗ ನಮ್ಮ ಊರಲ್ಲಿ ಆಫೀಸರ್ ಆಗಿದ್ದಾನೆ ಅಂತ ಹೇಳ್ತಾರೆ. ಆ ಸಾವೇಲ್ದಿರೋ ಮಗು ಯಾರು ಮತ್ತು ಹೀರೋ ಯಾಕೆ ಯುಂಚೇನಿಯನ್ನು ಫಾಲೋ ಮಾಡ್ತಿದ್ದಾನೆ? ಯುಂಚೇನಿ ನಿಜವಾಗಿ ಬದುಕಿ ಬಂದದ್ದಾದ್ರೂ ಹೇಗೆ? ಇದೆಲ್ಲದಕ್ಕೂ ಉತ್ತರ ಮುಂದಿನ ಭಾಗದಲ್ಲಿ ನೋಡೋಣ.